ಕೃಷ್ಣ ಸ್ಕೀಮ್ ಚಾಲೂ ಆಗಿ 30 ವರ್ಷ ಆಯ್ತು. 30 ವರ್ಷದಾಗ 3 ಮಹಾಪೂರ್ ಇಷ್ಟು ದೊಡ್ಡ ಬಂದು ಅಂದ್ರ ಈ ಜಾಕ್ವೆಲ್ ಮ್ಯಾಗಿನ ನೀರು ಹೋದ್ರೆ ಬಿ ನಮ್ ಜಾಕ್ವೆಲ್ ಕ್ಯಾನ್ ಹಾಕಿಲ್ಲ. ಈ ವರ್ಷ ಅಮೃತದವ್ರು ಏನ್ ಮಾಡಕತ್ರು ಅವ್ರಿಗೆ 4-5 ಸಲ ಬಂದು ತಾಕೀತ್ ಮಾಡಿದ್ವಿ. ಅಷ್ಟು ತೆಗಿಬೇಡ್ರ, ಅವ್ರ ಏನ್ ಬ್ಲಾಸ್ಟಿಂಗ್ ಹಾಕಿರು ಇದನ್ನ ಕೆಡ್ತಾರ. ಇವತ್ತು ನಮ್ಗೆ ಲುಸ್ಕಾನ್ ಎಷ್ಟಾಗೈತೆ ಅಂದ್ರೆ ಬರೇ ಸ್ಕೀಮ್ ಜಾಕ್ವೆಲ್ದ 3-4 ಕೋಟಿ ರೂಪಾಯಿ ಕಮ್ಮಿ. ಇವತ್ತು ನಮ್ದು ಮುಟ್ರಾ ಮತ್ ಬಿಟ್ಟ ಈ ಬೆಳಿ 500 ಎಕರೆ ಕಬ್ಬು ಐತಿ. 600 ಕುಟುಂಬ ಇವತ್ತು ಹಾದಿ ಮ್ಯಾಗ ಬರ್ತಾವ. ಈಗ ಸದ್ಯಕ್ಕೆ ಅವ್ರ ಸ್ಕೀಮ್ ಅಮೃತದವ್ರ ನಮ್ಗೆ ಅರ್ಜೆಂಟ್ ನೀರಿನ ವ್ಯವಸ್ಥೆ ಮಾಡಿ ಕೊಡ್ಬೇಕು, ಆಮೇಲೆ ಜಾಕ್ವೆಲ್ ಕಟ್ಟಿ ಕೊಡ್ಬೇಕು. ಒಂದ್ ವೇಳೆ ಮಾಡದಿದ್ರ ನಾವು ಸೆಡ್ಬಾಳ್ ಬಸ್ ಸ್ಟ್ಯಾಂಡ್ ಪೂರ್ಣ ಬಂದ್ ಮಾಡೋರು. ಇಡೀ ಊರ ಇದಕ್ಕೆ ಸಪೋರ್ಟ್ ಮಾಡ್ತೀವಿ. ಡಿ.ಸಿ ಬರ್ಲಿ ಎ.ಸಿ ಬರ್ಲಿ, ಅದು ತಪ್ಪಜೆ ನಮ್ದು ಇತ್ತಂದ್ರ ಒಪ್ಪತೇವಿ, ಅವ್ರದ್ದು ಇತ್ತಂದ್ರ ಅದನ್ನ ಮಾಡಿಸಿ ಕೊಡ್ಬೇಕು. ಗೌರ್ಮೆಂಟ್ ಅಮೃತದ ಐತಿ, ನಮ್ದೇನಲ್ಲ. ಯೋಜನಾ ಏನ್ ಮಾಡ್ಕತ್ತಿರು, ನಮಗೂ ಕೂಡ ನೀರ್ಬೇಕು. ಅವ್ರಿಗೆ ಅವಾಗ ಹೇಳಿದ್ವಿ, ನೀವು ಒಂದ್ ಸ್ವಲ್ಪ ಇದನ್ನ ಮಾಡ್ರಿ, ಆ ಕಡೆ ಮಾಡ್ರಿ, ಮತ್ ನಮ್ದು ವ್ಯವಸ್ಥೆ ಮಾಡ್ರಿ, ಮಣ್ಣು ಸ್ವಲ್ಪ ಸರಿ ಅಂದ್ರೆ ಬಿ ಇಲ್ಲ ಏನಾಗಂಗಿಲ್ಲ ನಾವು ನೋಡ್ತೇವಂದ್ರ. ಮೊನ್ನೆ ಬಿ ಹೇಳಿದೀವಿ ನಾವು ಅವ್ರಿಗೆ, ಮಳಿ ಬರ್ಕೈತಿ, ಮಹಾಪುರ್ ಬರ್ತೈತಿ ಮಾಡ್ರಿ ಅಂದ್ರೆ ಬಿ 4 ದಿವ್ಸನಾಗ ಬ್ಲಾಸ್ಟಿಂಗ್ ಹಾಕಿದಾರು. ಮತ್ ಇವತ್ತಿಗೆ ಬೀಳತ್ ಕೈಲೇ ಇದ್ದದ್ ಎಲ್ಲಾ ಮೆಟೀರಿಯಲ್ ತಗೊಂಡು ಇಲ್ಲದ ಹೋಗಿದಾರ, ಕಿತ್ಕೊಂಡು ಹೋಗಿದಾರ ಒಂದ ತಾಸ್ನಾಗ. ನಾವೇನ್ ಅವ್ರಿಗೇನ ಮಾಡಿಲ್ಲ ಏನಿಲ್ಲ, ನಾವು ಬರೋಷ್ಟ್ರವಾಗಿ ಎಲ್ಲ ಇದ್ರಿಗೆ ಕಟ್ಟ ಬಿಟ್ರ ಅಂದ್ರೆ ಅವ್ರು ತಪ್ಪು ಮಾಡಿದಾರ ಅನ್ನೋದು ಅವ್ರಿಗೆ ಗೊತ್ತೈತಿ. ಈಗ ಕಾಂಟ್ರಾಕ್ಟರ್ ಗವರ್ಮೆಂಟ್ ಹೆಂಗ್ ಮಾಡ್ತಿದ್ ಗೊತ್ತಿಲ್ಲ, ಕಾಂಟ್ರಾಕ್ಟರ್ ತಪ್ಪ ಐತಿ. ನಮ್ದು 30 ವರ್ಷ ಸ್ಕೀಮ್, 30 ವರ್ಷ ಜಾಕ್ವೆಲ್ ಐತಿ, ಎಲ್ಲ ಇದಾವು. ಮಹಾಪೂರ್ ಬಂದ್ ಇದ್ರ ಜಾಕ್ವೆಲ್ ಮ್ಯಾಗ 20 ಫೂಟ್ ನೀರ್ ನಿತ್ರ ಬಿ ನಮ್ ಜಾಕ್ವೆಲ್ಗೆ ಅವಾಗ ಏನಾಗಿಲ್ಲ, ಅಳಿಗಾಡಿಲ್ಲ ಆಗಿತ್ತು. ಇದ ಫಸ್ಟ್ ಟೈಮ್ ಇದು ಅವನ ತಪ್ಪಲೆ ಆಗೈತಿ. ಮತ್ತೆ ಇದೆಲ್ಲ ಮಣ್ಣು ತೆಗೆದು ನೋಡ್ರೆ ಇದು ಗೊತ್ತಾಗ್ತೈತಿ. ಇವತ್ತು ಡಿ.ಸಿ ಆಗ್ಲಿ ಎ.ಸಿ ಆಗ್ಲಿ ಪಂಚನಾಮ ಮಾಡಿ ನೋಡಿದ ಮ್ಯಾಗ ಅದನ್ನ ಮಾಡ್ಲು. ಮತ್ ಒಂದ್ ವೇಳೆ ಎ.ಸಿ ಡಿ.ಸಿ ಅಥವಾ ಸರ್ಕಾರ ನಮಗ್ ಸಪೋರ್ಟ್ ಮಾಡ್ಲಿಲ್ಲ, ಮತ್ ಅವ್ರ ಕಡೆ ಕಾಂಪನ್ಸೇಷನ್ ಕೊಡ್ಲಿಲ್ಲ, ನಾವು ಸಂಪೂರ್ಣ ಶೆಡ್ಬಾರ್ದಂದ್ ರಸ್ತಾ ಬಂದ್ ಮಾಡ್ತೇವೆ. ಇಡೀ ಊರ್ದೇವು ಶೆಡ್ಬಾರ್ ರೋಡ್ ಏನಾಗ್ತೈತಿ ಬಂದ್ ಮಾಡ್ತೀವಿ. ಸ್ವಂತ ಜಮೀನುಗಳ ಮೇಲೆ ಯಾವುದೇ ಸರ್ಕಾರದ ಸಹಾಯಧನವಿಲ್ಲದೆ ನಮ್ಮ ಜಮೀನಿನ ಮೇಲೆ ಸಾಲ ಮಾಡಿಕೊಂಡು ಇದೊಂದು 2 ಜಾತ ನೀರಾವರಿ ಯೋಜನೆ ಮಾಡಿಕೊಂಡು 7 ಕಿಲೋಮೀಟರ್ ಲೈನ್ ಮಾಡಿಕೊಂಡು ನಮ್ಮ ಜಮೀನುಗಳಿಗೆ ನೀರನ್ನು ತೆಗೆದುಕೊಂಡು ಹೋಗಿದ್ವಿ ನಾವು. 30 ವರ್ಷದಿಂದ ವ್ಯವಸ್ಥಿತ ಇದು ಎಲ್ಲ ನಡೆದಿತ್ತು. ಇಲ್ಲಿ ಕುಡಿಯ ನೀರಿನ ಯೋಜನೆ ಪಕ್ಕದಲ್ಲಿ ಅವರು ಅಮೃತ ಯೋಜನೆದವರು ಜಾಕ್ವೆಲ್ ಡೈಲಿ ಅವ್ರಿಗೆ ನಾವು ಹೇಳಿದೀವಿ, ಇದು ಆಗ್ತದ, ಇದು ಡೇಂಜರ್ ಐತಿ, ನೀವು ಸ್ವಲ್ಪ ಇದು ಮಾಡ್ರಿ ಅಂದ್ರು ಅದು ಯಾವುದೇ ತರದವ್ರು ಕೇರ್ ಮಾಡಲಿಲ್ಲ. ಇವತ್ತು ಇದು ನಮ್ ಜಾಕ್ವೆಲ್ ಎಲ್ಲ ಕೊಲ್ಯಾಪ್ಸ್ ಆಗಿ 500 ಕುಟುಂಬಗಳಿಂದ ಬೀದಿಗೆ ಬಂದಿದೆವು. ಇಲ್ಲಂದ್ರೂ 400 ಎಕರೆ ಕಬ್ಬು ಅಂದ್ರೆ ಸರಾಸರಿ 40 ಟನ್ ಹಿಡಿದ್ರು ನಮ್ದು 10-15 ಕೋಟಿ ರೂಪಾಯಿ ಕಬ್ಬಿಂದ ನುಕ್ಸಾನ್ ಈ ಪ್ರೆಸೆಂಟ್ ವರ್ಷದಿದೆ. ಜಾಕ್ವೆಲ್ ಪಂಪಿಂಗ್ ಮಷಿನರಿ ಇದೆಲ್ಲ ಕೂಡಿ ಸುಮಾರು 3-3.5 ಕೋಟಿ ರೂಪಾಯಿ ಇವತ್ತು ಹಾನಿಯಾಗಿದೆ. ಮತ್ತೆ ಇನ್ನು ಇವೆಲ್ಲ ಕುಟುಂಬಗಳು ಮುಂದಿನ ಜೀವನದ ಪರಿಸ್ಥಿತಿ ಏನು? ಈ ತರ ಮಳೆಗಾಲ ಇಲ್ಲ, ಸರ್ಕಾರದ 1 ರೂಪಾಯಿನೂ ಯಾವುದೇ ತರದ ಸಹಾಯ ಇಲ್ಲದೆ ಅನ್ನೋದು ಯೋಜನೆದ ಇಲ್ಲಿ ಕೆಲಸ ನಡೆದೈತ್ರಿ. ಬ್ಲಾಸ್ಟಿಂಗ್ ಮಾಡಬೇಡ್ರಿ, ನಮ್ ಜಾಕ್ವೆಲ್ ಕಡಿತೀರಿ ಅಂತ ಅದ್ರಗಿತ್ತಿ ಮಕ್ಕಳಿಗೆಲ್ಲಕರ ಕೇಳ್ಕೊತ ಇತ್ತು. ಒಬ್ಬರ ಮೇಲಕರ ಅದ್ರ ಕೇರ್ ಮಾಡಿಲ್ಲ. ಜಾಕ್ವೆಲ್ ಕಡಿತಿರೋ ಅಂತ ಅಂದ ಜಾಕ್ವೆಲ್ ಕಡದ ತನಗಿದ್ರು ನಮ್ಮ ತಾಟದಾಗೆಲ್ಲ ಮಣ್ಣು ಹಾಕಿಲ್ಲಕರ ನಮ್ಮ ಹತ್ತಿ ಬಿಟ್ಟು ಹಚ್ಕೊಟ್ಟಿದಾರು. ಈ ಹಾದ್ಗಿತ್ತಿ ಮಕ್ಕಳಿಗೆ ಮಾಡೋದೇ ನೀನ ಕುಡಿ ನೀರು ಅಂತವ್ರು ಎಲ್ಲ ಕೋಆಪರೇಟಿವ್ ಕೊಟ್ಟು 15 ದಿನ ಹಿಂದಗಡೆ 15 ದಿನ ಹಿಂದಗಡೆ ಟಿ.ಸಿ ಕ್ಯಾಡ್ರ್ ಪೋಲ್ ಕ್ಯಾಡ್ರ್ ಹತ್ರನೇ ಎಲ್ಲ ಇದು ವಿಸ್ತರಿಸೋದು. ಮತ್ತೆ ಇತರ ಎಲ್ಲ ಜಗಳ ಕೊಟ್ಟು ಬಿಟ್ಟಿದ್ರು. ಇನ್ನೇನ ಅವ್ರ ಮುಂದೆ ಕೂತಿದ್ದು ಏನ್ ಮಾಡೋದ ಎಂತ ಮಾಡೋದ ನಮಗೆ ತಿಳಿವತ್ತು. ಮತ್ತೆ ಎಲ್ಲ ಕಲಸ ಸಾಮಾನ್ ತಗೊಂಡು ಮಟೀರಿಯಲ್ ತಗೊಂಡು ಎಲ್ಲರೂ ಓಡಿ ಹೋಗಿ ಬಿಟ್ಟಿದ್ರು. ನೀರಾವರಿ ಕೃಷ್ಣ ನೀರಾವರಿ ಕೂಡಿ 2 ಸ್ಕೀಮ್ ಕೂಡಿ 300 HP 300 HP ಟರ್ಬೈನ್ಗಳು ಮುಗಿದವು. ನಮ್ಗೆ ಯಾವ ಹಣದತ್ತ ಇದಾನೋ ಇಲ್ಲೋ ಏನೋ ಎಂತೋ ಸರ್ಕಾರಿ ಐತೋ ಏನಿಲ್ಲೋ ನಮಗೆ ಕಲ್ ತೆಗೆದು ನೋಡೋರು ಇದಾರೋ ಇಲ್ಲೋ ಇದು ನಮಗೆ ತಿಳಿವತ್ತು. ಖಬರ್ ಇಲ್ಲದವ್ರ ಗತಿ ಅವ್ರೆಲ್ಲ ಸಾಮಾನ್ಯ ತಗೊಂಡು ಹೋದ್ರು. ಯೋಜನೆದಾಗ ಕುಡಿ ನೀರಿನ ನೀರ್ ಕೆಲಸ ನಡೆದಿತ್ತು. ಕಾಂಟ್ರಾಕ್ಟರ್ ಗಪ್ಪ ಕಡದಾಗಿ ಬಿಟ್ರು, ಎಲ್ಲ ಕೆಡದ್ ಬಿಟ್ರು. ನಮ್ಮದ ಪರಿಸ್ಥಿತಿ ಎಂತ ನಮಗೆ ಬಿ ತಿಳಿವತ್ತು. ಅವ್ರಿಗೆ ಏನ್ ಬರ್ತಾರೋ ಅದ್ರ ಬಗ್ಗೆ ನುಸ್ಕಾನ್ ಮಾಡೋರು, ಸರ್ಕಾರದವ್ರು ಮಾಡೋರು ಇದ್ರ ನಮ್ಗೆ ಲಗತ್ಲಾಗೆ ಈಗ ಬಂದ್ ನಮ್ಮದು ಸದ್ಯಕ್ಕೆ 500 ಎಕರೆ 400 ಎಕರೆ ಕಬ್ಬಿ 2 ಸ್ಕೀಮ್ ಕೂಡಿ ಆತರನ ಬದುಕಿಸ್ಕೋದು ಹೆಂಗ? ಮಳಿ ಇಲ್ಲ, ಹೊಳಿ ಇಲ್ಲ, ಕೈಗೊಟ್ಟು ನೀರಿಲ್ಲ, ಬೋರ್ಗೊಟ್ಟು ನೀರಿಲ್ಲ. ಊರ್ಲಕ್ಕೂ ಮಳೆ ಬೈತ್ರಿ, ರೈತರಿಗೆ ಏನಿಲ್ಲ, ಹೊಲ್ದಾಗ ಏನಿಲ್ರಿ. ಈಗ ಏನ್ರ ಮಾಡಿಕೊಟ್ರ ನಾವು ಉಳಿತವ್ರಿ, ಇಲ್ಲಾಂದ್ರೆ ಉಳಿಯಂಗಿಲ್ಲ.